ಜೀವನ ಚೈತ್ರ ಒಂದು ಆಹ್ವಾನ ಬಂದಾಗ ಇದೊಂದು ಪಾತ್ರ ಮಾಡಬೇಕು ಅಂತ ನಿಮ್ಗೇನು ಅನ್ನಿಸ್ತು ಸರ್? ನಂಬಲೇ ಇಲ್ಲ ನಾನು. ಅಣ್ಣವ್ರ ಜೊತೆಲಿ ಶಂಕರ್ನಾಗ್ ಸಾರು ತೀರ್ಕೊಂಡು ಎಷ್ಟೋ ದಿನ ಆಗಿದೆ. ಮಧ್ಯರಾತ್ರಿ ಕಿರ್ಚ್ಕೊಂಡು ಎದ್ಬಿಟ್ಟಿದ್ದೀನಿ ನಾಗ್ ಸರ್ನ ನೆನೆಸ್ಕೊಂಡು. ಅಷ್ಟೊಂದು ಒಡನಾಡ್ತ ಸರ್ ನಿಮಗೆ ದರ್ಶನ್ ಜೊತೆ? ಸರ್ ಅವರು ಸೀನಿಯರ್ ಆರ್ಟಿಸ್ಟ್ಗಳು ಬಂದರೆ ಕೂತ್ಕೋತಾ ಇರಲಿಲ್ಲ ಸರ್. ಅದನ್ನು ನೋಡಿದ್ದೀವಿ ನಾವು. ಹೀಗೆ ಕೈ ಕೊಟ್ಕೊಂಡೇ ಇರೋರು. ಹೀಗೆ ಎದ್ದು ನಿಂತೆ ಮಾತಾಡಿ ನಮಗೆ ರೆಸ್ಪೆಕ್ಟ್ ಕೊಡ್ತಾಯಿದ್ರು. ಈಗ ನನಗೆ ದರ್ಶನ್ ಅವರು ನೆನೆಸ್ಕೊಂಡು ದುಃಖ ಆಗ್ತಾಯಿದೆ ನನಗೆ. ಯಾಕೆಂದರೆ ಯಾರು ತಪ್ಪು ಮಾಡಿಲ್ಲ ಸರ್. ಯಾಕಾಯಿತು ಅಂತ ಗೊತ್ತಿಲ್ಲ. ಅವ್ರ ಹಣೆ ಬರ ಸಾಯ್ಬೇಕು ಅಂತಿತ್ತು ಆ ಹುಡುಗಂದು. ಅವನು ತಪ್ಪು ಮಾಡಿರೋದಾನೆ. ಬಟ್ ಅದು ಆಗಬಾರ್ದಾಗಿತ್ತು, ಆಗೋಗಿದೆ. ಜೀವನ ಚೈತ್ರ ಒಂದು ಆಹ್ವಾನ ಬಂದಾಗ ಇದೊಂದು ಪಾತ್ರ ಮಾಡಬೇಕು ಅಂತ ನಿಮ್ಗೇನು ಅನ್ನಿಸ್ತು ಸರ್? ನಂಬಲೇ ಇಲ್ಲ ನಾನು. ಆಮೇಲೆ ಅಣ್ಣವ್ರು ಬೇರೆ ಸಿನಿಮಾ ಮಾಡೋದು ನಿಲ್ಲಿಸಿದ್ರು. ಅದನ್ನು ಅಂತ ಶುರು ಮಾಡಿದ್ದು. ಅದೇ ಸಿನಿಮಾನೇ ಶುರು ಆಗಿದ್ದು. ಆಮೇಲೆ ನಿಜ ಹೇಳ್ತಾ ಇದ್ದೀನಿ ಕಣ್ರಿ, ಹೋಗ್ಬೇಕಂತ ಆಫೀಸ್ಗೆ ಹೋಗ್ಬೇಕಂತ ನೋಡ್ರಿ ಅಂತಂದರು. ಆಫೀಸಿಗೆ ಫೋನ್ ಮಾಡಿ ಅಕ್ಕ ಬರ್ತಾಯಿದ್ದೀನಿ ಅಂಥೇಳಿ ಹೋದೆ. ಮಾರನೇ ದಿನ ಶೂಟಿಂಗ್ ಏನು ಇರಲಿಲ್ಲ, ಔಟ್ಡೋರ್ಗೆ ಹೋಗಿದ್ದೆ ನಾನು. ನೆಕ್ಸ್ಟ್ ಡೇ ಹೋದೆ. ಅಡ್ವಾನ್ಸ್ ಕೊಟ್ಟರು. ಮಾತಾಡಿಕೊಂಡು ಬಂದಾಗ ನನ್ನ ಸ್ನೇಹಿತರಿಗೆ ಹೇಳಿದ್ರು. ನಮ್ಮ ಸ್ನೇಹಿತರು ನಮ್ಮ ಮನೆಯವರು ಎಷ್ಟು ಆನಂದ ಪಟ್ಟರು ಅಂದರೆ, ನನಗಿಂತ ಹೆಚ್ಚಿಗೆ ಆನಂದ ಪಟ್ಟವ್ರು ನನ್ನ ಸ್ನೇಹಿತರು, ನಮ್ಮ ಮನೆಯವರು. ಅಣ್ಣವ್ರ ಜೊತೆಲಿ ಅಂತ ಹರಿದ್ವಾರದಲ್ಲಿ ಎಲ್ರಿಗೂ ಭಾಗ್ಯ ಸಿಕ್ಕಿದೆ. ಭಾಳಷ್ಟು ಜನಕ್ಕೆ, ಸಾವಿರಾರು ಜನಕ್ಕೆ ಸಿಕ್ಕಿದೆ ಅಣ್ಣವ್ರ ಜೊತೆ ಅವಕಾಶಗಳು. ಒಳ್ಳೊಳ್ಳೆ ಪಾತ್ರಗಳು ಮಾಡಿದ್ದಾರೆ ಎಲ್ಲ ಕಲಾವಿದರು. ಆದರೆ ನನಗೆ ಸ್ಪೆಷಲ್ ಭಾಗ್ಯ ಹೆಂಗೆ ಅಂದರೆ, ಅಂಥ ಪುಣ್ಯಸ್ಥಳದಲ್ಲಿ ಹರಿದ್ವಾರ್, ಋಷಿಕೇಶ್, ಕೇದಾರ್ನಾಥ್ ಅಂಥ ಪುಣ್ಯಸ್ಥಳದಲ್ಲಿ ಅಣ್ಣವ್ರ ಜೊತೆಲಿ ನಾನು ಒಬ್ಬನೇ ಕಲಾವಿದ. ಅವರು ಅಕ್ಕವ್ರ ಜೊತೆ ಮಾತಾಡಬೇಕು, ಇಲ್ಲ ನನ್ನ ಜೊತೆ ಮಾತಾಡಬೇಕು ಶೂಟಿಂಗ್ ಜಾಗದಲ್ಲಿ ಅಲ್ವಾ. ಅಕ್ಕವ್ರು ಸ್ವಲ್ಪ ನಿಧಾನಕ್ಕೆ ಬರೋರು. ಜೊತೆಯಲ್ಲೇ ಕೂತ್ಕೊಂಡು ಅವರ ಒಂದು ಹಿಂದಿಂದೆಲ್ಲ ಅವ್ರ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಳ್ತಾ ಹೋಗೋರು. ಎಷ್ಟು ಚೆನ್ನಾಗಿರೋದು. ಈಗ ಯಾವ ಹೀರೋಗಳು ಸಿಗಲ್ವೇ ಮಾತಾಡೋದಕ್ಕೆ. ಹುಟ್ಟಿದ ಹಬ್ಬಕ್ಕೂ ಕರೆಯಲ್ಲ, ಬರ್ತ್ಡೇಗಳಿಗೂ ಕರೆಯಲ್ಲ ಯಾರನ್ನೂ. ಅದು ಒಳ್ಳೆ ಇದು ಕೊಡ್ತಾ ಅವಕಾಶ. ಒಳ್ಳೆ ಜೀವನ ಚೈತ್ರ ಆದಮೇಲೆ ನೆಕ್ಸ್ಟ್ ಬಂದಿದ್ದೆ ನನಗೆ ವಿಷ್ಣು ಸರ್ ಜೊತೆಲಿ. ಓಕೆ. ವಿಷ್ಣು ಸರ್ ಜೊತೆಯಲ್ಲಿ ನಾನು ದೂರ ಏದೋ ಎಸ್ ಉಮೇಶ್ ಅವ್ರ ಸಿನಿಮಾ ಬಂತು ಫಸ್ಟು. ನಮ್ಮ ಪ್ರಭಾಕರ್ ಅವರು ತೀರೋದ್ರು ಪಾಪ. ಉಮೇಶ್ ಅವರು ತೀರ್ಕೊಂಡಿದ್ದಾರೆ, ಇಬ್ಬರೂ ಇಲ್ಲ. ಅಲ್ಲಿ ಬಾಲಬುರಿ ಗೆಸ್ಟ್ ಹೌಸಲ್ಲಿ ಶೂಟಿಂಗು. ವಿಷ್ಣು ಸರ್ ಕೂತಿದ್ರಲ್ಲಿ. ನಾನು ನನ್ನ ಪಾಡಿಗೆ ನಾನು ನಮಸ್ಕಾರ ಹೇಳಿ ಹೋದೆ, ಮೇಕಪ್ ಮಾಡಿಕೊಂಡೆ. ಆ ಕಡೆ ಓಡಾಡ್ತಾಯಿದ್ದೀನಿ. ಹತ್ರ ದೊಡ್ಡ ಹೀರೋ ಇದ್ದಾರೆ, ಅವರು ದೊಡ್ಡ ನಾಯಕ ನಟರೇ. ಅದು ಆ ಕಡೆ ಓಡಾಡ್ತಾಯಿದ್ದೀನಿ. ಅವ್ರ ಪಿ ಎನ ಕಳಿಸಿ ಟೆನ್ನಿಸ್ ಅವ್ರನ್ನ ಕರೆಸಿ ಪಕ್ಕದಲ್ಲಿ ಚೇರ್ ಹಾಕಿ ಕೂರಿಸಿ ಮಾತಾಡ್ಸಿದ್ರು ಸರ್. ಆವತ್ತಿಂದ ಎಷ್ಟು ಆತ್ಮೀಯತೆಯಿಂದ ಅವ್ರು ನನ್ನ ಪ್ರೀತಿಯಿಂದ ಜೊತೆಲೇ ಕೂರಿಸ್ಕೊಂಡು ಜೊತೆಯಲ್ಲೇ ಊಟ ಮಾಡಿಸಿ. ಆಮೇಲೆ ನಂದೊಂದು BDS ಸೈಟ್ ಇದೆ. BDS ಸೈಟು ಅದು ಎಲ್ಲಿದೆ ಅಂತ ಹುಡುಕಿ ನಾನೇ ಕೊಡಿಸ್ಬಿಡ್ತೀನಿ ಅಂದರು ವಿಷ್ಣು ಸರ್. ಭಾಳ ಇಮೋಷನಲ್ ನೋವಾಗ್ತದೆ ಅಲ್ವಾ? ಹೌದು, ಖಂಡಿತ ಹೋಗ್ಬಾರ್ದಿತ್ತು ಅಂಥವ್ರೆಲ್ಲ. ಅಣ್ಣವರಾಗಲಿ ವಿಷ್ಣು ಸರ್ ಆಗಲಿ ಕಲಾವಿದರ ಮುಖ ನೋಡಿದ್ರೆ ಸಾಕು, ಏನೋ ತೊಂದರೆ ಇದೆ ಅವರಿಗೆ. ಸರಿಯಾದ ಸಮಯಕ್ಕೆ ಪೇಮೆಂಟ್ಗಳು ಕೊಡಿಸೋರು. ಈಗ ಅವ್ರವ್ರು ತಗೊಂಡು ಅವ್ರವರೇ ನಮ್ದು ಯಾರೂ ಕೇಳಲ್ಲ.
ಅಂದರೆ ಒಳ್ಳೆ ನಿರ್ಮಾಪಕರು ಇವಾಗ ಬಂದಿದ್ದಾರೆ, ಇಲ್ಲ ಅಂತಲ್ಲ, ಕೊಡ್ತಾರೆ. ಆವಾಗಿನವರು ಭಾಳ ಜನ ಕೊಡ್ತಾ ಇರಲಿಲ್ಲ, ಇನ್ಯಾವ ಹೀರೋನು ಕೇಳ್ತಾ ಇರಲಿಲ್ಲ. ಯಾಕೆ ಇಮೋಷನಲ್ ಆಗಿದ್ದೀರಿ ಈ ವಿಷ್ಣು ಬಗ್ಗೆ ಮಾತಾಡುವಾಗ? ಆಗಲ್ಲ ಸರ್. ನೋಡಿ, ನನ್ನ ಮಗಳ ಮದುವೆಗೆ ಭಾರತಿ ಅಕ್ಕವ್ರು ಬಂದಿದ್ದರು. ನಾನು ಅವರು ದೊಡ್ಡ ಅಭಿಮಾನಿ. ಅಣ್ಣವ್ರ ಸಿನಿಮಾ ಒಟ್ಟಿಗೆ ಅವ್ರ ಕಾಂಬಿನೇಷನ್ ನೋಡಿದ್ದೀನಿ, ವಿಷ್ಣು ಸರ್ ಜೊತೆಲಿ ಕಾಂಬಿನೇಷನ್ ನೋಡಿದ್ದೀನಿ, ಅವರ ದೊಡ್ಡ ಅಭಿಮಾನಿ. ಬಟ್ ಅನಿರುದ್ಧ್ ಒಂದು ಸರಿ ಸಿಕ್ಕಿದಾಗ ಕೇಳಿಬಿಟ್ಟೆ ನಾನು, ಟೆಲಿವಿಷನ್ ಕ್ಲಬ್ ಎಲೆಕ್ಷನ್ನು ಚುನಾವಣೆ ವೋಟಿಂಗ್ ಮಾಡೋಕ್ಕೆ ಹೋದಾಗ ಎದುರಿಗೆ ಸಿಕ್ಕಾಗ ಕೇಳಿಬಿಟ್ಟೆ. ವಿಷ್ಣು ಸರ್ ಜೊತೆಲಿ ರಮೇಶ್ ಭಟ್ ಅವರು, ನಾನು, ಆಮೇಲೆ ನಮ್ಮ ಶೋಭರಾಜು ಎಲ್ಲ ಇರ್ತಿದ್ರು. ನಾವೇ ಮೊದಲು. ಬಟ್ ಲಾಸ್ಟ್ವರೆಗೂ ನಾನು ಕೂಡ ಇದ್ದೆ. ನೀವು ಮನೆ ಓಪನಿಂಗಿಗೆ ಕರೆದಿಲ್ಲ, ಆಮೇಲೆ ನೀವು ಮೈಸೂರಲ್ಲಿ ಕಲಾವಿದರ ಸಂಘ ಅಲ್ಲ ವಿಷ್ಣು ಸರ್ದು ಪ್ರತಿಮೆ ಮಾಡಿಸಿದ್ರಿ, ಅದಕ್ಕೂ ಕರೆದಿಲ್ಲ ನನ್ನನ್ನು, ಯಾಕೆ ಅಂತಂದಾಗ ಇದ ಸರ್ ಅದು ಇದು ಅಂತ ಹೇಳ್ಬಿಟ್ಟು ನಾವು ಹೋಗ್ಬಿಟ್ರು. ಅವ್ರು ತಾನೇ ಹೇಳಬೇಕು. ಹೌದು. ಅದಕ್ಕೆ ವಿಷ್ಣು ಸರ್ ನೆನೆಸ್ಕೊಂಡ್ರೆ, ರಾಜಣ್ಣ ಅವ್ರು ನೆನೆಸ್ಕೊಂಡ್ರೆ ಕಣ್ಣಲ್ಲಿ ನೀರು ಬಂದ್ಬಿಡ್ತದೆ ನನಗೆ. ವಿಷ್ಣು ಅವರ ಬಗ್ಗೆ ಮಾತಾಡ್ತಾರೆ. ಸಿ.ಕೆ. ಚಂದ್ರು ಕೂಡ ಒಂದು ಇನ್ಸಿಡೆಂಟ್ ಹೇಳಿದ ಅಲ್ಲ, ನನಗೆ ಬದುಕಿದ್ರೆ ಅದು ವಿಷ್ಣು ಕಾರಣಕ್ಕಾಗಿ ಅಂತೇಳಿ, ವಿಷ್ಣುವರ್ಧನ್. ಹೌದು. ನೋಡಿ, ಅವರು ಅಣ್ಣವರಾಗಲಿ, ವಿಷ್ಣು ಸರ್ ಆಗಲಿ, ಶಂಕರ್ನಾಗ್ ಸರ್ ಆಗಲಿ, ಅನಂತ್ನಾಗ್ ಅವರಾಗಲಿ, ಅನಂತ್ನಾಗ್ ಸರ್ ಜೊತೆ ನಾನು ಒಂದೇ ಮಾಡೋಕ್ಕಾಗಿದ್ದು. ಆಮೇಲೆ ಯಾರೂ ಕರೆದಿಲ್ಲ ನನ್ನ. ಕೊಂಡು ಹೋದ ಆದಮೇಲೆ ಅವರು ನನ್ನ ಪಾತ್ರ ಇಷ್ಟ ಆಗಿತ್ತು, ಆ ವಾಯ್ಸು ಅವ್ರಿಗೆ ಇಷ್ಟ ಆಗಿತ್ತು. ನೆಕ್ಸ್ಟ್ ಯಾವ ಸಿನಿಮಾದಲ್ಲೂ ಅವಕಾಶ ಬರಲೇ ಇಲ್ಲ ನನಗೆ. ಶಂಕರ್ನಾಗ್ ಸರ್ ಜೊತೆಲಿ ಆಟ ಬೊಂಬಾಟ ನಾಗಿಣಿ ಮಾಡಿದೆ. ನಾಗಿಣಿಯಲ್ಲಿ ಉಮೇಶ್ ಅಣ್ಣಂದು ನಂದು ಸಪ್ರೇಟ್ ಟ್ರ್ಯಾಕ್ ಇದೆ. ಶಂಕರ್ನಾಗ್ ಸರ್ ಜೊತೆಲಿ ಇತ್ತೋ ಏನೋ ಮುಂದೆ ಗೊತ್ತಿಲ್ಲ ನನಗೆ. ಆಕ್ಸಿಡೆಂಟಾಗಿ ಆ ಸಿನಿಮಾ ಬ್ರೇಕ್ ಟೈಮಲ್ಲೇ ಆಕ್ಸಿಡೆಂಟಾಗಿ ತೀರ್ಕೊಂಬಿಟ್ರು. ಶಂಕರ್ನಾಗ್ ಸರ್ ತೀರ್ಕೊಂಡು ಎಷ್ಟೋ ದಿನ ಆಗಿದೆ, ಮಧ್ಯರಾತ್ರಿ ಕಿರ್ಚ್ಕೊಂಡು ಎದ್ಬಿಟ್ಟಿದ್ದೀನಿ. ನಾಗ್ ಸರ್ನ ನೆನೆಸ್ಕೊಂಡು ಕಿರ್ಚ್ಕೊಂಡು ಎದ್ಬಿಟ್ಟೆ, ಹೊಳ್ತಾ ಇದ್ದೀನಿ. ನಮ್ಮ ಮಿಸ್ಸಸ್ ಸಮಾಧಾನ ಮಾಡಿ ಮಲ್ಕೊಳ್ರಿ ಅಂತ. ನಿದ್ದೆನೇ ಬರಲಿಲ್ಲ ಅವತ್ತು. ಅಂತ ಎಂತೆಂಥ ನಟರುಗಳು ಹೀಗೆ. ಆಮೇಲೆ ತೆಲುಗು ತಮಿಳಿನಲ್ಲಿ ಯಾವ್ಯಾವ ನಟರುಗಳು ಬದುಕಿರೋವ್ರಿಗೆ ಎಲ್ಲ ನಟರು ಎಲ್ಲ ಸಿನಿಮಾದಲ್ಲಿ ಒಂದಲ್ಲ ಒಂದು ಪಾತ್ರಗಳು ಇದ್ದೇ ಇರುತ್ತೆ. ಈಗಲೂ ತೆಲುಗು ಸಿನಿಮಾಗಳು ನೋಡಿ, ಸೀನಿಯರ್ ಆರ್ಟಿಸ್ಟ್ಗಳು ಇದ್ದೇ ಇರ್ತಾರೆ. ಬ್ರಹ್ಮಾನಂದಮ್ ಅವ್ರಿಗೇನೋ ಆರ್ಟ್ ಆಪ್ರೇಷನ್ ಆಯ್ತಂತೆ, ಈಗ ಅವರು ರಿಟೈರ್ಡ್ ತಗೊಂಡಿದ್ದಾರೆ. ಎಲ್ಲ ಸಿನಿಮಾದಲ್ಲೂ ಗಿನ್ನಿಸ್ ರೆಕಾರ್ಡ್ ಆಗಿದೆ. ಬ್ರಹ್ಮಾನಂದಮ್ ಅವ್ರದ್ದು, ಮನೋರಮ ಅವ್ರದ್ದಾಗಿದೆ. ಇಲ್ಲಿ ಯಾಕೆ ಈ ಥರ? ಹಂಗೆ ನೋಡೋಕೆ ಹೋದರೆ ದೊಡ್ಡಣ್ಣ ಅವ್ರದ್ದು ಆಗಬೇಕಾಗಿತ್ತು ಗಿನ್ನಿಸ್ ರೆಕಾರ್ಡು, ನಂದು ಆಗಬೇಕಾಗಿತ್ತು, ಉಮೇಶ್ ಅಣ್ಣ ಅವ್ರದ್ದು ಆಗಬೇಕಾಗಿತ್ತು ಅಲ್ವಾ? ಹೌದು. ಆಗಿಲ್ಲ. ಇಲ್ಲಿ ಹಿರಿಯ ಕಲಾವಿದರನ್ನ ಮೂಲೆ ಗುಂಪು ಮಾಡೋದು, ಹೊಸಬ್ರನ್ನ ತಗೊಂಬರೋದು, ಇದು ನಡೀತಾ ಇರೋದು ಇವತ್ತಿನವರೆಗೂ. ಹೊಸ ಹೀರೋಗಳದ್ದು ಇದೆ, ಇಲ್ಲ ಅಂತಲ್ಲ. ದೊಡ್ಡ ಹೀರೋಗಳು ಯಾಕೆ ನೆನೆಸ್ಕೊಳ್ಳಲ್ಲ, ಯಾಕೆ ಕರೆಯಲ್ಲ? ಅದೊಂದೇ ನಮಗೆ ನೋವಾಗಿರೋದು. ಈಗ ಕಾರವನ್ನ ಸಂಸ್ಕೃತಿ ಬಂತಲ್ಲ ಸರ್, ಶೂಟಿಂಗ್ ಮುಗ್ದ ಕೂಡ ಹೋಗಿ ಅಲ್ಲೇ ಕೂತ್ಕೊಂಡ್ಬಿಡ್ತಾರೆ ರೂಮಲ್ಲಿ ಕೂರ್ತಾರೆ. ಸಂಬಂಧವೇ ಇರಲ್ಲ. ನಾವು ರಾಜ್ಕುಮಾರ್ ಅವ್ರ ಹತ್ರ, ವಿಷ್ಣುವರ್ಧನ್ ಹತ್ರ ಇಲ್ಲಿ ಮಾತಾಡ್ತಾ ಕೂತ್ಕೊಳ್ತಾ ಹಂಗೆ ಜೊತೆಲೇ ಕೂತ್ಕೊಳ್ತಾ ಇದ್ವಿ. ಜೊತೆಲಿ ಕೂತ್ಕೊಳ್ತಾರೆ. ಕೂತ್ಕೊಳ್ಳೋಕ್ಕೂ ನಮಗೆ ಭಯ. ಹೌದು, ಏನಾದರೂ ಮಾತಾಡ್ತಾರ ನಾವೇನು ಮಾತಾಡ್ಬೇಕು ಅಂತ ಗೊತ್ತಿರಲ್ಲ. ಹೌದು, ಏನು ಕೇಳಬೇಕು ಅಂತ. ಹೌದು, ಅವ್ರು ಹೇಳಿದ್ದನ್ನು ಕೇಳ್ಕೊಂಡು ಹೋಗೋದು. ಇವಾಗೆಲ್ಲ ಸ್ಟೇಜ್ ಮೇಲೆ ಕಾರ್ಯಕ್ರಮ ಆಯಿತು, ದೊಡ್ಡ. ಹೌದು, ಸಿಗೋದೇ ಇಲ್ಲ. ಬದಲಾದ ಕಲಾವಿದರ ಸಂಘದಲ್ಲೂ ಎಲ್ಲ ದೊಡ್ಡ ಹೀರೋಗಳು ಬರ್ತಾ ಇದ್ರಲ್ಲ, ಈಗ ಅಪರೂಪ ಆಗಿದೆ, ಕಾಣಿಸ್ತಾ ಇಲ್ಲ. ಕಲಾವಿದರ ಸಂಘದಲ್ಲೂ ಕೂಡ ಕಲಾವಿದರ ಸಂಘದಲ್ಲೂ ಕಾಣಿಸ್ತಾ ಇಲ್ಲ. ಅಂಬರೀಷ್ ಸರ್ ಇದ್ದಾಗ ಬರ್ತಿದ್ರು ಎಲ್ಲರೂ. ಈಗಂತೂ ಯಾವ ದೊಡ್ಡ ಹೀರೋಗಳು ಕಾಣಿಸ್ತಾ ಇಲ್ಲ. ಈಗ ಅನಂತ್ನಾಗ್ ಸರ್ ಜೊತೆಲಿ ಪದ್ಮಶ್ರೀ ಪ್ರಶಸ್ತಿ ಬಂದಾಗ ಥಿಯೇಟ್ರ್ ತುಂಬೋಗಿತ್ತು. ದೊಡ್ಡ ಹೀರೋಗಳು ನಾನೇ ನೋಡಲಿಲ್ಲಪ್ಪ ಅಲ್ಲಿ.
ಓ ಓಕೆ ಓಕೆ. ಅಥವಾ ಅಲ್ಲೆಲ್ಲರೂ ಕೆಳಗೆ ಕೂತಿದ್ರೇನೋ ಗೊತ್ತಿಲ್ಲ. ಇದ್ದರೆ ಯೂಟ್ಯೂಬಲ್ಲಿ ಬರ್ತದಲ್ಲ, ಹೌದು. ಯಾರು ಬಂದಿದ್ದಾರೆ ಗೊತ್ತಾಗ್ಬಿಡುತ್ತೆ. ಈಗ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ, ಕ್ಯಾಮ್ರಾ ಕಣ್ಣನ್ನು ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ನೀವು ತುಂಬ ನಕ್ಕಿದ್ದು ಯಾವಾಗ ಸರ್? ಅಲ್ಲ, ನಾನು ನೀವು ನಗಿಸುವವರು, ನಗ್ಸೋರು, ನಾನು ನಗ್ತಾನೆ ಇರ್ತೀನಿ. ಹಾಂ. ಆ ವಿಷ್ಣು ಸಾರು ರಾಜಣ್ಣ ಅವ್ರು ನೆನೆಸ್ಕೊಂಡಾಗ ಅಷ್ಟೇ ಕಣ್ಣಲ್ಲಿ ನೀರು ಬರೋದು. ಈಗ ನನಗೆ ದರ್ಶನ್ ಅವರು ನೆನೆಸ್ಕೊಂಡು ದುಃಖ ಆಗ್ತಾ ಇದೆ ನನಗೆ. ಯಾಕೆಂದರೆ ಯಾರು ತಪ್ಪು ಮಾಡಿಲ್ಲ ಸರ್. ಈ ಜಗ್ಗೇಶ್ ಮಠ ಪಿಕ್ಚರಲ್ಲಿ ಇಲ್ವೇ, ತಪ್ಪು ಮಾಡೋದವರು ಯಾರವ್ರೆ ಅಂತ. ಹಾಡು. ಎಲ್ಲರೂ ಒಂದಲ್ಲ ಒಂದು ತಪ್ಪು ಮಾಡೇ ಮಾಡ್ತಾರೆ. ಹಣೆ ಬರಹ ಅದು. ಏನಾಗುತ್ತೆ ಅಂತ ಗೊತ್ತಿರಲ್ಲ, ಯಾಕಾಯಿತು ಅಂತ ಗೊತ್ತಿಲ್ಲ. ಆಗುತ್ತೆ, ಒಬ್ಬೊಬ್ರಿಗೆ ಒಂದೊಂಥರ ಆಗಿದೆ. ಈಗ ಅಂಥ ದೊಡ್ಡ ದೊಡ್ಡ ಅಪರಾಧಿಗಳು, ಇಂಟರ್ನ್ಯಾಷನಲ್ ಅಪರಾಧಿಗಳೆಲ್ಲ ಹೊರಗೆ ಬಂದಿಲ್ವಾ ಈಗ? ಏನು ಸರ್, ಹೊರಗೆ ಬಂದಿಲ್ವಾ? ದಯಮಾಡಿ ಅವ್ರನ್ನ ಶಿಕ್ಷೆ ಆಗಿದೆ ಪಾಪ, ಅವ್ರಿಗೆ ಆಗಿದೆ, ಸಾಕು ಅವ್ರಿಗೆ ಪಾಪ. ಮಾನಸಿಕವಾಗಿ ಶಿಕ್ಷೆ ಆಗ್ಬಿಟ್ಟಿದೆ ಪಾಪ. ಒಂದು ಬದುಕೋದಕ್ಕೊಂದು ಅವಕಾಶ ಪಾಪ. ಹೆಣ್ಣು ಹೆಂಡತಿಯವರು ಮತ್ತು ಪತ್ನಿ, ಅವ್ರ ಮಗ ಹೌದು, ಹೇಗಿರ್ಬೇಕು ಸರ್? ಅವ್ರಿಗೆ ಹೆಂಗಾಗಿರ್ಬೇಕು? ಸ್ಕೂಲಿಗೆ ಹೋಗೋ ಮಗ ಅಲ್ವಾ? ಆವಾಗ ಆದರೆ ದರ್ಶನ್ ಅವರ ಮಗ ಅಂತೇಳಿ, ಹೌದು, ಈಗ ದರ್ಶನ್ ಅವರ ಮಗ ಅಂತ ವ್ಯತ್ಯಾಸ. ಅದು ಎಷ್ಟು ಅನುಭವಿಸ್ಬೇಕು. ಅಲ್ಲ, ನಾವು ಮಾತಾಡೋದು ಇದೆ, ಅದು ಏನು ನಮ್ಮ ವೈರಿಗೂ ಕೂಡ ಇಂಥ ಕಷ್ಟ ಬರಬಾರ್ದಪ್ಪ ಅಂತ ಮಾತಾಡ್ತಾರ ಇಲ್ಲ? ಹೌದು, ಅದೇ ಥರ ಆಗಿದೆ, ಶಿಕ್ಷೆ ಆಗಿದೆ. ಅವ್ರು ಏನೇ ತಪ್ಪು ಮಾಡಿದ್ರು ಕ್ಷಮೆ ಇರಲಿ. ಅವ್ರ ಹಣೆ ಬರ ಸಾಯ್ಬೇಕು ಅಂತಿತ್ತು ಆ ಹುಡುಗಂದು. ಅವನು ತಪ್ಪು ಮಾಡಿರೋದಾನೆ, ಬಟ್ ಅದು ಆಗಬಾರ್ದಾಗಿತ್ತು, ಆಗೋಗಿದೆ ಅಲ್ವಾ? ಅಷ್ಟೊಂದು ಒಡನಾಡ್ತದೆ ಸರ್ ನಿಮಗೆ ದರ್ಶನ್ ಜೊತೆ? ನಮ್ಮ ಸಿನಿಮಾ ಪೊರ್ಕಿ ಸರ್, ಅವರು ಸೀನಿಯರ್ ಆರ್ಟಿಸ್ಟ್ಗಳು ಬಂದರೆ ಕೂತ್ಕೋತಾ ಇರಲಿಲ್ಲ ಸರ್. ಅದನ್ನು ನೋಡಿದ್ದೀವಿ ನಾವು. ಹೀಗೆ ಕೈ ಕೊಟ್ಕೊಂಡೇ ಇರೋರು ಹೀಗೆ. ಎಸ್, ಅಲ್ಲ, ಎಲ್ಲ ಸುಮಾರು ಜನ ಪುನೀತ್ ಅವರಾಗಲಿ ಎದ್ದು ನಿಂತೆ ಮಾತಾಡಿ ನಮಗೆ ರೆಸ್ಪೆಕ್ಟ್ ಕೊಡ್ತಾ ಇದ್ರು ಪುನೀತ್ ಅವರು. ಎಲ್ಲೂ ಕಾಲ ಮೇಲೆ ಕಾಲೇ ಕೂತ್ಕೊಂಡು ಇಲ್ಲ, ಫ್ಯಾಮಿಲಿ ಇಲ್ಲ. ಶಿವಣ್ಣ, ರಾಘಣ್ಣ, ಶಿವರಾಜ್ ಕುಮಾರ್ ಅವ್ರು ಜಾಲಿ ಮ್ಯಾನ್. ಎಲ್ಲರ ಹತ್ರ ಜಾಲಿಯಾಗಿ ತಮಾಷೆ ಮಾಡ್ಕೊಂಡು ಅವರು ನಗ್ನಗ್ತಾ ಎಲ್ಲರನ್ನೂ ನಗಿಸ್ಕೊಂಡು, ಅಣ್ಣವ್ರ ಥರನೇ ಅಣ್ಣವರು ಹಾಗೆ ನಗಿಸ್ಕೊಂಡು ಯಾರಿಗೂ ಬೋರ್ ಆಗ್ತಿರ್ಲಿಲ್ಲ. ದರ್ಶನ್ ಆಗಿ ಬೇರೆ ರೀತಿಯಲ್ಲಿ ಇಲ್ಲ, ಅವರು ಸೀನಿಯರ್ ಆರ್ಟಿಸ್ಟ್ಗೆ ರೆಸ್ಪೆಕ್ಟ್ ಕೊಡೋರು, ಕೆಲಸದಲ್ಲಿ ಅವರು ಬ್ಯುಸಿಯಾಗಿರೋರು. ಹೇಳ್ಕೊಂಡಿದ್ದು ಉಂಟು. ಇದೇ ಉಪೇಂದ್ರ ಅವ್ರ ಮನೆ ಕಾರ್ನರ್ ಬಿಲ್ಡಿಂಗ್ ಲೆಫ್ಟ್ನಲ್ಲಿ, ಅದು ರೈಮ್ಯಾಂಡ್ಸೋ ಏನೋ ಇದೆ, ಅದರ ಪಕ್ಕದಲ್ಲಿ ಇನ್ನೊಂದು ಇದೆ. ಅಲ್ಲಿ ಮೇಲ್ಗಡೆ ಹೊಸ ಬಿಲ್ಡಿಂಗ್ ರೆಡಿಯಾಗಿತ್ತು, ಇನ್ನೂ ಬಾಡಿಗೆಗೆ ಯಾರೂ ಬಂದಿರಲಿಲ್ಲ. ಆಗ ನನ್ನ ಹತ್ರ ಅವ್ರ ಕಷ್ಟನ ಅವಮಾನನ ಹೇಳ್ಕೊಂಡಿದ್ರು. ಯಾರು? ದರ್ಶನ್ ಹೇಳ್ಕೊಂಡಿದ್ರು, ನಿಂತ್ಕೊಂಡೇನೆ ಅವಾಗಲೂ. ಸರ್, ಈ ಥರ ನನಗೆ ಅವಮಾನ ಮಾಡ್ತಾರೆ ಸರ್, ಭಾಳ ನೋವಾಗ್ತಾಯಿದೆ ಸರ್. ಇಲ್ಲ, ನೀವು ಕೈ ಕಟ್ಕೊಂಡು ಆಯ್ತಣ್ಣ, ಅದು ಎಲ್ರಿಗೂ ಬಂದಿದೆ. ಅಣ್ಣವ್ರಿಗೆ ಬಿಟ್ಟಿಲ್ಲ, ಅಣ್ಣವ್ರಿಗೆ ಎಷ್ಟು ಅವಮಾನ ಮಾಡಿಲ್ಲ ರಾಜಣ್ಣ ಅವ್ರಿಗೆ, ಅಲ್ವೇ? ಹೌದೌದು. ಹಾಂ, ಎಲ್ರಿಗೂ ಆಗಿರುತ್ತದು. ಕೈ ಕಟ್ಕೊಂಡು ಆಯ್ತಣ್ಣ ಹಿಂಗೆ ಮಾತಾಡಿ. ನೀವು ಮುಂದೆ ಒಂದು ದಿವಸ ನಿಮ್ಮ ಮುಂದೆ ಸಾವಿರಾರು ಜನ ನಿಲ್ತಾರೆ ಕೈ ಕಟ್ಕೊಂಡು. ಅದು ಹೇಳಿದ್ದೆ, ಬಾಯಲ್ಲಿ ಮಚ್ಚೆ ಇದೆ, ಏನೋ ಆಗುತ್ತೆ ಅಂತಾರೆ. ಅದೇನು ನನಗೆ ಅದ್ರ ಇದೆ ಅಂತ ಹೇಳ್ತಾ ಇಲ್ಲ. ಆಗಿದೆ. ಯಾವ ಪೊಸಿಷನ್ ಸರ್ ದರ್ಶನ್ ಏರಿದೆ ಹತ್ರ. ಹೌದು. ಏನು ಯೋಚನೆ ಮಾಡ್ತಾ ಇರ್ಬೋದು ಅದು ಸೆಲ್ಲಿನೊಳಗೆ ಅಂತ. ಅಯ್ಯೋ, ಒಂದು ದಿಂಬು, ಒಂದು ಹಾಸಿಗೆ ಬೇಕು ಅಂತೇಳಿ ಕೋರ್ಟಲ್ಲಿ ತಿಂಗಳುಗಟ್ಟಲೆಯಿಂದ ಬರ್ತಾ ಇದೆ. ಹೌದು. ಅಲ್ಲ, ಕಾನೂನಾತ್ಮಕವಾಗಿ ಇಲ್ಲ. ಆದರೆ ಅವರು ಅನುಭವಿಸಿದ ಲಕ್ಸುರಿ ಲೈಫ್ ಇದೆಯಲ್ಲ, ಹೌದೌದು. ಒಂದು ಹಾಸಿಗೆ ಬೇಕಾಗಿ, ಒಂದು ದಿಂಬಿಗೆ ಬೇಕಾಗಿ, ಒಂದು ಬ್ರಷ್ಗೆ ಬೇಕಾಗಿ, ವ್ಯತ್ಯಾಸ ನೋಡಿ. ಎಲ್ಲರೂ ತಪ್ಪು ಮಾಡೇ ಮಾಡ್ತಾರಲ್ಲ ಸರ್. ಅದಕ್ಕೆ
ಯಾರಿಗೆ ಅವಮಾನ ಆಗಿದ್ದರೂ ಕೂಡ ಅವರು ಕ್ಷಮಿಸ್ಬೇಕು, ಕ್ಷಮಿಸಿದ್ರು ಅಲ್ವಾ. ತಾಳಿಕೋಟೆಯ ರಾಜು ಒಳ್ಳೆ ನಟ, ಪಾಪ ರೀಸೆಂಟಾಗಿ ತೀರ್ಕೊಂಡ್ರು ಅವರು. ಎಲ್ಲ ಎಡಬಿಡಿಂಗ್ ಆಗಿ ಹೋಗ್ಬಿಟ್ಟಿರ್ಲಿ ಸಮಾಜ. ಮುಕ್ಕುಳಿ ತೊಳಿಸಿ ಬೆಳೆಸಿದ ಮಕ್ಕಳು ಮಾತು ಕೇಳಂಗಿಲ್ಲ, ಅಪ್ಪ ಅವ್ವ ನೆಟ್ಟಿಗಿಲ್ಲ, ನಮ್ಮ ಹಣೆ ಬರಂತೂ ಮೊದಲ ಸುದ್ದಿಲ್ಲ. ನಿಮ್ಮನ್ನು ಹೀರೋ ಮಾಡಬೇಕು ಅಂತ ಹೊರಟಾಗ ನಿಮ್ಗೆ ಏನು ಅನ್ನಿಸ್ತು? ನನಗೂ ಒಂದು ಅವಕಾಶ ಬಂತ ಅಥವಾ ಕಾಂಪಿಟೇಷನ್ಗೆ ನಾನು ತಂದ್ರ, ನಿಮಗೆ ಅಂತ ಒಂದು ಸಬ್ಜೆಕ್ಟ್ ಮಾಡಿಸ್ತಾ ಇದ್ದೀವಿ, ನೀವು ಹೀರೋ ಮಾಡಬೇಕು. ಫಸ್ಟ್ ಹೀರೋ ಮಾಡ್ತಾ ಇದ್ದೀವಿ ನೋಡಿ ಗುರುವೆ, ದುಡ್ಡು ಕೇಳ್ತಾನೆ ಟೆನ್ನಿಸ್ಸು ಅಂಥೇಳಿ ಸುಳ್ಳು ಹೇಳ್ಬಿಟ್ಟಿದೆ. ನಾನು ಹೀರೋ ಮಾಡಿದ್ದಕ್ಕೆ ಅಪ್ಪ ನಂಜಪ್ಪ ಮಗ ಗುಂಜಪ್ಪಗೆ ₹1 ತಗೊಂಡಿರೋದು ನಾನು. ಸುಳ್ಳು ಹೇಳಿ ಅದನ್ನು ಇವ್ರು ನನ್ನಿಂದ ಅವಾಯ್ಡ್ ಆಗಿ ದೂರ ಹೊಟ್ಟೋದ್ರು. ಅವಕಾಶ ಹೋಯ್ತು. ನೋಡಿದ್ರೆ ಸಾಧು ಕೋಕಿಲ ಹಾಕೊಂಡು ಪಿಕ್ಚರ್ ಮಾಡಿ ಹೀರೋ ಆಗಿ.